ಸ್ನೇಹಿತರೆ, ಕನ್ನಡದಲ್ಲಷ್ಟೇ ಅಲ್ಲ, ಪರಭಾಷೆಯಲ್ಲೂ ನಮ್ಮ ಕರಾವಳಿ ಮತ್ತು ಕರ್ನಾಟಕದ ಬೆಡಗಿಯರು ಧೂಳ್ ಎಬ್ಬಿಸ್ತಿದ್ದಾರೆ. ತೆಲುಗು, ತಮಿಳು, ಹಿಂದಿ ಅಂತ ಎಲ್ಲೇ ಹೋದ್ರೂ ನಮ್ಮ ನಟಿಯರದ್ದೇ ಹವಾ. ಫ್ಯಾನ್ ಇಂಡಿಯಾ ಲೆವೆಲ್ನಲ್ಲಿ ಮಿಂಚ್ತಿರೋ ಆ ಸೂಪರ್ ಸ್ಟಾರ್ ನಟಿಯರ ಲಿಸ್ಟ್ ಇಲ್ಲಿದೆ ನೋಡಿ. 10. ಆಶಿಕಾ ರಂಗನಾಥ್. ಸಿನಿಮಾ ಪಯಣ 2016ರಲ್ಲಿ ಕ್ರೇಜಿ ಬಾಯ್ ಸಿನಿಮಾ ಮೂಲಕ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದರು. ರ್ಯಾಂಬೋ 2 ಚಿತ್ರದ ಮೂಲಕ ಭಾರಿ ಯಶಸ್ಸು ಗಳಿಸಿದರು. ಪ್ರಶಸ್ತಿ ಸೈಮಾ ಶ್ಯೇಮಾ ಪ್ರಶಸ್ತಿಯಲ್ಲಿ ಬೆಸ್ಟ್ ಡೆಬ್ಯೂಟೆಂಟ್ ಆಕ್ಟ್ರೆಸ್ ಗೌರವ ಪಡೆದಿದ್ದಾರೆ. ಸದ್ಯದ ಹಾದಿ ತೆಲುಗು ಚಿತ್ರರಂಗದಲ್ಲೂ ಸಕ್ರಿಯರಾಗುತ್ತಿದ್ದಾರೆ. ಅಂದಾಜು ಆಸ್ತಿ ಮೌಲ್ಯ ಸುಮಾರು 20 ಕೋಟಿ ರೂಪಾಯಿಗಳು. 9. ರಾಧಿಕಾ ಕುಮಾರಸ್ವಾಮಿ. ಸಿನಿಮಾ ಪಯಣ. ಒಂದು ಕಾಲದಲ್ಲಿ ಇವರ ಕಾಶಿಗಾಗಿ ನಿರ್ಮಾಪಕರು ಕ್ಯೂ ನಿಲ್ಲುತ್ತಿದ್ದರು. ಲಕ್ಕಿ ಸಿನಿಮಾ ಮೂಲಕ ನಿರ್ಮಾಪಕಿಯಾಗಿಯೂ ಸ್ಯಾಂಡಲ್ವುಡ್ಗೆ ರೀ-ಎಂಟ್ರಿ ಕೊಟ್ಟ ಇವರು ಪ್ರಸ್ತುತ ಫೀಮೇಲ್ ಓರಿಯೆಂಟೆಡ್ ಸಿನಿಮಾಗಳಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತಿದ್ದಾರೆ. ಅಂದಾಜು ಆಸ್ತಿ ಮೌಲ್ಯ ಸುಮಾರು 70 ಕೋಟಿ ರೂಪಾಯಿಗಳು. 8. ರಕ್ಷಿತಾ. ಸಿನಿಮಾ ಪಯಣ. ಒಂದು ಕಾಲದಲ್ಲಿ ಕನ್ನಡ ಪ್ರೇಕ್ಷಕರ ನೆಚ್ಚಿನ ನಟಿಯಾಗಿದ್ದ ಇವರು ಸ್ಟಾರ್ ನಟರ ಚಿತ್ರಗಳಿಗೆ ನಾಯಕಿಯಾಗಿದ್ದರು. ಪ್ರಸ್ತುತ ಕಾರ್ಯಗಳು ಸದ್ಯ ಜಿ ಕನ್ನಡ ವಾಹಿನಿಯ ಕಾಮಿಡಿ ಕಿಲಾಡಿಗಳು ಕಾರ್ಯಕ್ರಮದಲ್ಲಿ ತೀರ್ಪುಗಾರರಾಗಿ ಮತ್ತು ಸಿನಿಮಾ ನಿರ್ಮಾಪಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅಂದಾಜು ಆಸ್ತಿ ಮೌಲ್ಯ ಸುಮಾರು 30 ಕೋಟಿ ರೂಪಾಯಿಗಳು. 7. ಹರಿಪ್ರಿಯಾ. ಸಿನಿಮಾ ಪಯಣ. ಉಗ್ರಂ ಸಿನಿಮಾ ಮೂಲಕ ಸ್ಯಾಂಡಲ್ವುಡ್ನಲ್ಲಿ ದೊಡ್ಡ ಸೌಂಡ್ ಮಾಡಿದ ನಟಿ. ಇತ್ತೀಚೆಗಷ್ಟೇ ನಟ ವಸಿಷ್ಠ ಸಿಂಹ ಅವರನ್ನು ವಿವಾಹವಾಗಿ ಹೊಸ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ವಿಶೇಷತೆ ಸೋಷಿಯಲ್ ಮೀಡಿಯಾ ಮತ್ತು ಯೂಟ್ಯೂಬ್ ಚಾನೆಲ್ಗಳಲ್ಲಿ ಸದಾ ಆಕ್ಟಿವ್ ಆಗಿರುತ್ತಾರೆ. ಅಂದಾಜು ಆಸ್ತಿ ಮೌಲ್ಯ ಸುಮಾರು 30 ಕೋಟಿ ರೂಪಾಯಿಗಳು. 6. ಮೇಘನ ರಾಜ್. ಹಿನ್ನೆಲೆ ತಂದೆ ಸುಂದರ್ ರಾಜ್ ಮತ್ತು ತಾಯಿ ಪ್ರಮೀಳಾ ಜೋಶಾಯ್ ಅವರ ಸಿನಿಮಾ ಹಿನ್ನೆಲೆಯಿಂದ ಬಂದವರು. ಸಿನಿಮಾ ಪಯಣ. ಮೊದಲು ತೆಲುಗು ಚಿತ್ರದ ಮೂಲಕ ನಾಯಕಿಯಾಗಿ ಪಾದಾರ್ಪಣೆ ಮಾಡಿ ನಂತರ ತಮಿಳು, ಮಲಯಾಳಂ ಹಾಗೂ ಕನ್ನಡದ ಬಹುತೇಕ ಸ್ಟಾರ್ ನಟರೊಂದಿಗೆ ಅಭಿನಯಿಸಿದ್ದಾರೆ. ಪ್ರೀತಿಯ ಪತಿ ಚಿರಂಜೀವಿ ಸರ್ಜಾ ಅವರ ಅಕಾಲಿಕ ನಿಧನದ ನಂತರವೂ ಮಗನಿಗಾಗಿ ಧೈರ್ಯದಿಂದ ಮತ್ತೆ ಚಿತ್ರರಂಗಕ್ಕೆ ಮರಳಿದ್ದಾರೆ. ಸದ್ಯ ನಾಯಕಿಯಾಗಿ ಸ್ಯಾಂಡಲ್ವುಡ್ನಲ್ಲಿ ಬಿಜಿಯಾಗಲು ರೆಡಿಯಾಗುತ್ತಿದ್ದಾರೆ. ಅಂದಾಜು ಆಸ್ತಿ ಮೌಲ್ಯ ಸುಮಾರು 40 ಕೋಟಿ ರೂಪಾಯಿಗಳು. 5. ಪ್ರಣೀತಾ ಸುಭಾಷ್. ಸಿನಿಮಾ ಪಯಣ. ಕನ್ನಡದ ಜೊತೆಗೆ ತೆಲುಗು ಚಿತ್ರರಂಗದಲ್ಲಿ ಹೆಚ್ಚು ನಟಿಸಿದ್ದ ಇತ್ತೀಚೆಗಷ್ಟೇ ಮದುವೆಯಾಗಿ ಸದ್ಯ ಸಿನಿಮಾಗಳಿಂದ ಕೊಂಚ ಬ್ರೇಕ್ ತಗೊಂಡಿದ್ದಾರೆ. ಅಂದಾಜು ಆಸ್ತಿ ಮೌಲ್ಯ ಸುಮಾರು 40 ಕೋಟಿ ರೂಪಾಯಿಗಳು. 4. ರಮ್ಯಾ. ಸ್ಯಾಂಡಲ್ವುಡ್ ರಾಣಿ. ಸಿನಿಮಾ ಪಯಣ. ಅಪ್ಪು ಸಿನಿಮಾ ಮೂಲಕ ಎಂಟ್ರಿ ಕೊಟ್ಟು ಕನ್ನಡ ಚಿತ್ರರಂಗದ ಅಲಿಖಿತ ರಾಣಿಯಾಗಿ ಮೆರೆದವರು. ಮಧ್ಯದಲ್ಲಿ ರಾಜಕೀಯಕ್ಕೆ ಹೋಗಿದ್ದ ರಮ್ಯಾ ಈಗ ಧನಂಜಯ್ ಅವರ ಜೊತೆ ಉತ್ತರಾಖಂಡ ಸಿನಿಮಾ ಮೂಲಕ ಭರ್ಜರಿ ಕಂಬ್ಯಾಕ್ ಮಾಡಲು ರೆಡಿಯಾಗಿದ್ದಾರೆ. ಅಂದಾಜು ಆಸ್ತಿ ಮೌಲ್ಯ ಸುಮಾರು 75 ಕೋಟಿಗೂ ಹೆಚ್ಚು. 3. ರಶ್ಮಿಕಾ ಮಂದಣ್ಣ. ಸಿನಿಮಾ ಪಯಣ. ಕಿರಿಕ್ ಪಾರ್ಟಿ ಸಿನಿಮಾದ ಸಾನ್ವಿ ಪಾತ್ರದ ಮೂಲಕ ಪರಿಚಯವಾಗಿ ಇಂದು ಬಾಲಿವುಡ್, ಸ್ಯಾಂಡಲ್ವುಡ್, ಟಾಲಿವುಡ್, ಕಾಲಿವುಡ್ ಎಲ್ಲೆಡೆ ಮಿಂಚುತ್ತಾ ನ್ಯಾಷನಲ್ ಕ್ರಶ್ ಆಗಿದ್ದ. ಯಾವುದೇ ಗಾಡ್ಫಾದರ್ ಇಲ್ಲದೆ ಈ ಮಟ್ಟಕ್ಕೆ ಬೆಳೆದಿರುವುದು ನಿಜಕ್ಕೂ ಇನ್ಸ್ಪೈರಿಂಗ್. ಅಂದಾಜು ಆಸ್ತಿ ಮೌಲ್ಯ ಸುಮಾರು 65 ಕೋಟಿ ರೂಪಾಯಿಗಳು. 2. ಅಮೂಲ್ಯ. ಸಿನಿಮಾ ಪಯಣ. ಬಾಲನಟಿಯಾಗಿ ಮತ್ತು ನಾಯಕಿಯಾಗಿ 2 ಹಂತಗಳಲ್ಲಿ ಯಶಸ್ಸು ಕಂಡವರು. ಚೆಲುವಿನ ಚಿತ್ತಾರ ಚಿತ್ರದ ಮೂಲಕ ಅತ್ಯಂತ ಕಿರಿಯ ವಯಸ್ಸಿನಲ್ಲೇ ಸ್ಟಾರ್ ಆದರೂ ಸ್ಯಾಂಡಲ್ವುಡ್ನ ಬಹುತೇಕ ಎಲ್ಲಾ ಸ್ಟಾರ್ ನಟರೊಂದಿಗೆ ನಟಿಸಿದ್ದಾರೆ. ಮದುವೆಯ ನಂತರ ಚಿತ್ರರಂಗದಿಂದ ದೂರವಿದ್ದರೂ ಇವರ ಕಂಬ್ಯಾಕ್ ಬಗ್ಗೆ ಅಭಿಮಾನಿಗಳಲ್ಲಿ ನಿರೀಕ್ಷೆಯಿದೆ. ಅಂದಾಜು ಆಸ್ತಿ ಮೌಲ್ಯ ಸುಮಾರು 25 ಕೋಟಿ ರೂಪಾಯಿಗಳು. 1. ರಚಿತಾ ರಾಮ್ ಡಿಂಪಲ್ ಕ್ವೀನ್. ಸಿನಿಮಾ ಪಯಣ. ಬುಲ್ ಬುಲ್ ಚಿತ್ರದ ಮೂಲಕ ದರ್ಶನ್ ಅವರಿಗೆ ನಾಯಕಿಯಾಗಿ ಎಂಟ್ರಿ ಕೊಟ್ಟು ಸದ್ಯ ಸ್ಯಾಂಡಲ್ವುಡ್ನಲ್ಲಿ ಅತಿ ಹೆಚ್ಚು ಸಂಭಾವನೆ ಪಡೆಯುವ ನಟಿಯರಲ್ಲಿ ಒಬ್ಬರಾಗಿದ್ದಾರೆ. ಚಿತ್ರರಂಗದಲ್ಲಿ ಯಶಸ್ವಿಯಾಗಿ 10 ವರ್ಷ ಪೂರೈಸಿದ್ದಾರೆ. ಅಂದಾಜು ಆಸ್ತಿ ಮೌಲ್ಯ ಸುಮಾರು 60 ಕೋಟಿ ರೂಪಾಯಿಗಳು. ಸ್ಕ್ರಿಪ್ಟ್ ಮುಕ್ತಾಯದ ಸಾಲುಗಳು. ನಟರಿಗೆ ಹೋಲಿಸಿದರೆ ನಟಿಯರ ಸಿನಿಮಾ ಜರ್ನಿಯ ಅವಧಿ ಕಡಿಮೆ ಇರಬಹುದು, ಆದರೆ ಸಿಕ್ಕ ಅಲ್ಪ ಸಮಯದಲ್ಲೇ ಇವರು ಮಾಡಿರುವ ಸಾಧನೆ ಅದ್ಭುತ. ಇವರಲ್ಲಿ ನಿಮ್ಮ ಫೇವರೇಟ್ ಯಾರು ಅನ್ನೋದನ್ನ ಕಮೆಂಟ್ ಮಾಡಿ. ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.